ದೆಹಲಿ ವರಿಷ್ಠರ ಒತ್ತಾಸೆಯ ಮೇರೆಗೆ ಮುಖ್ಯಮಂತ್ರಿಗಳ ಮನೆಗೆ ಉಪಮುಖ್ಯಮಂತ್ರಿಗಳು ಹೋಗಿ ಉಪಮುಖ್ಯಮಂತ್ರಿಗಳ ಮನೆಗೆ ಮುಖ್ಯಮಂತ್ರಿಗಳು ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದು ಬೆಳಗಾವಿ ಅಧಿವೇಶನ ಸಾಂಗವಾಗಿ ನಡೀಲಿ ಅನ್ನುವ ಕಾರಣಕ್ಕೆ ಅಂತ ಸುದ್ದಿಗಳು ಬಂದಿದ್ದು. ಈ ಸುದ್ದಿಗಳು ಎಷ್ಟು ನಿಜ ಎಷ್ಟು ಸುಳ್ಳು? ನಿಜಾನೇ ಅನ್ನಿಸ್ತಾ ಇದೆ. ಅಧಿವೇಶನದ ಕೊನೆಯ ದಿನ ಅಂದರೆ ಮುಗಿತಲ್ಲ, ಅಧಿವೇಶನ ಸಾಂಗವಾಗಿ ಮುಗಿತಲ್ಲ, ಕೊನೆಯ ದಿನ ಸಿದ್ದರಾಮಯ್ಯನವರು ಪೂರ್ತಿ ಅವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಬಿಟ್ರು. ಈ ವಿಷಯದ ಬಗ್ಗೆ ಇದುವರೆಗೂ ಮಾತನಾಡದಷ್ಟು ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮಾತಾಡಿದ್ರು. ಅಂಕೋಲಾದಲ್ಲಿ ದೇವಿ ದರ್ಶನ ಪಡೆದ ನಂತರ ಉಪಮುಖ್ಯಮಂತ್ರಿಗಳು ಏನಿವತ್ತು ಮಾತಾಡಿದ್ರಲ್ಲ, ಇಷ್ಟು ಕ್ಲಿಯರ್ ಆಗಿ ಹಿಂದ್ಯಾವತ್ತೂ ಮಾತಾಡಿರಲಿಲ್ಲ ಅವರು. ಇದನ್ನ ನೋಡಿದ್ರೆ ಕದನ ವಿರಾಮ ಅಂತ್ಯ ಆಯಿತು ಅಂತ ಅನ್ನಿಸ್ತಾ ಇದೆ. ಬೆಳಗಾವಿ ಅಧಿವೇಶನದ ಕೊನೆಯ ದಿನವೇ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂತು. ಅಧಿವೇಶನ ಆರಂಭಗೊಂಡಾಗಿನಿಂದ ವಿಪಕ್ಷಗಳವರು ಕೇಳ್ತಾನೆ ಇದ್ದಾರೆ ಸಿದ್ದರಾಮಯ್ಯನವರನ್ನು. ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ? ಪೂರ್ತಿ ಅವಧಿಗೆ ನೀವೇ ಸಿಎಂ ಆಗಿರ್ತೀರಾ? ಹೇಳಿ ಹೇಳಿ ಅಂತ ಕೇಳ್ತಾನೆ ಇದ್ದಾರೆ. ಹಾರಿಕೆಯ ಉತ್ತರಗಳನ್ನೇ ಕೊಟ್ಕೊಂಡು ಬಂದರು ಸಿದ್ದರಾಮಯ್ಯನವರು. ಇದನ್ನು ಕದನ ವಿರಾಮದ ಅಂತ್ಯ ಅಂತ ಯಾಕೆ ಕರೆದ್ವಿ ಅಂದ್ರೆ, ಇವತ್ತು ಬೇಕಿದ್ರೆ ಹಂಗೆ ಹೇಳಬಹುದಾಗಿತ್ತವು. ಹೈಕಮಾಂಡ್ ಬಯಸುವವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳಬಹುದಾಗಿತ್ತು. ಇವತ್ತು ಮುಂದಿನ 2.5 ವರ್ಷವೂ ನಾನೇ ಸಿಎಂ ಆಗಿರ್ತೀನಿ ಅಂದ್ಬಿಟ್ಟು ನಿನ್ನೆ ಸ್ವಲ್ಪ ನಿಶಕ್ತಿ ಇತ್ತು, ಸಮಯದ ಅಭಾವ ಕೂಡ ಇತ್ತು ಅಂತ ಶುರುವಾದ ಚರ್ಚೆ ಇದು ಸದನದಲ್ಲಿ. ಬಿಜೆಪಿ ಅವರು ಹಂಗೆ ಕಾಲೆಳೆದ್ರು. ಏನು ದೈಹಿಕ ನಿಶಕ್ತಿಯ ರಾಜಕೀಯ ನಿಶಕ್ತಿಯ ಅಂತ. ಅಲ್ಲಿಂದ ಶುರುವಾದದ್ದು ಮುಂದೆ ಕೂಡ 2.5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಹೇಳೋ ತನಕ ಬಂದು ನಿಲ್ತು. ಮುಖ್ಯಮಂತ್ರಿಗಳಿಗೆ ದೈಹಿಕ ನಿಶಕ್ತಿಯ ರಾಜಕೀಯ ನಿಶಕ್ತಿಯ ಅಂತ ಶುರುವಾದ ಚರ್ಚೆ. ಏನಾಯ್ತು ಅಂತ ಕೇಳಿಸ್ಕೊಳ್ಳಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇಲ್ಲೇ ಸಮಸ್ಯೆ ಇರೋದು, ಎಲ್ಲೂ ಸಮಸ್ಯೆ ಇಲ್ಲ. ಜಾತಕದಲ್ಲಿ ಸಮಸ್ಯೆ ಇದೆ. ಯಾವ ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ.
ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ. ಅಧ್ಯಕ್ಷರೇ, ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ, ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ. ನೋಡಿದ್ರೆ ಬಹಳ ಗಟ್ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ. ಅಧ್ಯಕ್ಷರೇ, ನಾನು ಶಾರೀರಿಕವಾಗಿ- ಐದು ಮುಖ್ಯಮಂತ್ರಿಗಳ ಭಾಷಣ ಶಾರೀರಿಕವಾಗಿ ಕೇಳಿದ್ದೀನಿ. ನಿಶಕ್ತಿ ಆ ಇದೆ. ಹೇಳಿದ್ದೆ ಹೇಳ್ತಾರೆ, ಹೇಳಿದ್ದೆ ಹೇಳ್ತಾರೆ, ಮತ್ತೆ ಯಾವುದು ರಾಜಕೀಯ ನಿಶಕ್ತಿ ಇಲ್ಲ. ಎಲ್ಲ ಕೇಳಿದೀವಿ. ಈ ಉತ್ತರ ರಾಜಕೀಯ ಕರ್ನಾಟಕ ಏನು ಕೊಡ್ತೀವಿ ಅಂತ ನಿಶಕ್ತಿ ಹೇಳಿ ಸಾಕು. ಶಾರೀರಿಕ ಆಡಿದ್ದೆ ಆಡೋ ಕಿಸಬಾಯ್ದಾಸ ನಿಶಕ್ತಿ ಬೇಡ ಇದೆ. ನಮಗೆ. ಕರೆಕ್ಟಾ ಇಲ್ಲ ಹೇಳಿ? ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ ಈಗ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ ನಾನು ಯಾಕೆ ಹೇಳಿದ್ದು ಇಲ್ಲ? ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕದ ಬಗ್ಗೆ 2.5 ವರ್ಷ ಅಂತ ಇಲ್ಲ, ನೀವು ತೀರ್ಮಾನ ಅವ್ರ ಪರವಾಗಿ ಆಗಿಲ್ಲ. ಬರಬೇಡಿ, ನನ್ನ ಪರವಾಗಿರಿ. ನಾವು ಹೈಕಮಾಂಡ್ ತಮಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಆಯ್ತು ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. 5 ವರ್ಷನೂ ತಾವೇ ನಾಳೆ ಮುಂದೆನೂ ನಾನೇ ಇರ್ತೀನಿ. ಕರೆಕ್ಟ್. ಮುಂದೆನೂ ನಾನೇ ನೆಕ್ಸ್ಟ್ ಇರ್ತೀನಿ. ಬಜೆಟ್ ಯಾರು ಸರ್? ಅದೇ ಬೇಕಾಗಿರೋದು ಸರ್. ಈಗ ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರಬೇಕು ಅಂತ ಅಧ್ಯಕ್ಷರೇ, ಅಷ್ಟೇ. ನಾನೇ ಪರವಾಗಿರೋರು ಇರ್ತೀನಿ. ನೀವು ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ. ಅಷ್ಟೇ ಹೇಳಿ. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. ಲೀಡರ್ ಆಫ್ 5 ವರ್ಷ ಇರ್ತೀನಿ, ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ನೀವು ಹೇಳೋದಲ್ಲ, ಇವ್ರು ಅವರೇ ಹೈಕಮಾಂಡ್ 5 ವರ್ಷ, ಅಶೋಕ್ ಅವರೇ 5 ವರ್ಷ ಐದು- ಪಕ್ಷದ ಹೈಕಮಾಂಡ್ ನಾಯಕರು. ಹೇಳ್ಬೇಕು. ಸರ್, ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಹೈಕಮಾಂಡ್ ಹೇಳ್ಬೇಕು. ಹೇಳ್ತಾ ಮುಖ್ಯಮಂತ್ರಿ ಅವರು ಯಾರು ಹೇಳ್ತಾ ಇಲ್ಲ ಸರ್. ಮುಂದಿನ 2 ವರ್ಷ ಆಯ್ತಲ್ಲ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.